ಅಸ್ಲಾಂ ವಲೈಕುಮ್ ಆ್ಯಂಡ್ ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾಳೆ ನಾನು ಮಗನಿಗೆ ಮುಂಜಿ ಮಾಡಿಸ್ಬೇಕಂತ ಇದ್ದೀನಿ. ಸೊ ಇದು ಹಳೆಯ ಕ್ಲಿಪ್ಪು, ಅದಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಈ ವಿಡಿಯೋನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋಸ್ ಶೇರ್ ಮಾಡೋಣ ಅಂತಲೇ ಎತ್ತಿಟ್ಟಿದ್ದೆ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ವೀಡಿಯೋ ಎಲ್ಲ ಹಾಕೋಕ್ಕಾಗಿಲ್ಲ. ಸುಮಾರು ಜನ ಪಾಪ ಕೇಳಿದ್ವಿ ವೀಡಿಯೋನ ಹಾಕಿ ಅಂತ. ಸೊ ನನಗೆ ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ ನಾನು ಮಾರನೇ ದಿನ ಎದ್ದು ಅವನಿಗೆ ಪಾಪುಗೆ ಮುಂಜಿ ಮಾಡ್ಸೋಕ್ಕೆ ಹೋಗಬೇಕು. ಸೊ ಸುನ್ನತ್ ಅಂತೀವಿ. ಓಕೆ, ಇವತ್ತು ಒಂದು ಮನೆಯಲ್ಲೇ ಚಿಕ್ಕದಾಗಿ, ನಾವೇ ಯಾರೂ ಇಲ್ಲ, ನಾನು ನಮ್ಮ ಮನೆಯವರು, ಅವರು ನಮ್ಮ ವರ್ಗಿತಿ ತಾಯಿ ಇದ್ದಾರೆ, ಅವರು ಮತ್ತು ಮುತ್ತು ಅಣ್ಣ ಬಾಲಕ, ಇಷ್ಟೇ ಜನ ನಾವು ಸೇರಿ ಒಂದು ಚಿಕ್ಕ ಫಂಕ್ಷನ್, ಒಂದು ರಸಮ್ ಅಂತ ಹೇಳ್ತೀವಿ, ಆ ಥರ ಮಾಡ್ತಾಯಿದ್ದೀವಿ. ಅವರಪ್ಪ ಕೂತಿದ್ದಾರೆ, ಇವನಿಗೆ ಮಡ್ಲಲ್ಲಿ ಹಾಕ್ಕೊಂಡು. ಸೊ ಏನಿಲ್ಲ, ಒಂದು ಸ್ವಲ್ಪ ಕೈಗೆಲ್ಲ ಹೂವಿನ ಹಾರ, ಹೂವು ಹಾಕಿ ಹೂವಲ್ಲಿ ಕಟ್ಟಿ ಮತ್ತು ಕತ್ತಿಗೆ ಒಂದು ಸ್ವಲ್ಪ ಹೂವಿನ ಹಾರ ಥರ ಮಾಡಿ ಹಾಕ್ತಾಯಿದ್ದೀವಿ. ಸೊ ಅವನಿಗೆ ಇವಾಗ ಚಿಕ್ಕದು ಎಲ್ಲಿಂದ ತರೋದಂತ ಹೇಳಿಬಿಟ್ಟು ನಾವು ಹೂವಲ್ಲೇ ಹೂವಿನ ಹಾರ ಮಾಡಿ ಒಂದು ಚಿಕ್ಕದೊಂದು ಫಂಕ್ಷನ್ ಥರ ಮಾಡ್ಕೊಳ್ತಾ ಇದ್ದೀವಿ. ಫಂಕ್ಷನ್ ಏನಿಲ್ಲ, ಹೀಗೆ ಸುಮ್ಮನೆ ಒಂದು ಇವತ್ತಿಗೆ ಅವನಿಗೆ 18 ದಿನ, ಮಾರನೇ ದಿನ ಹೋಗಬೇಕಾಗತ್ತೆ ನಾವು. ಮಕ್ಕಳು ಅಂದರೆ ಪಾಪು ಚಿಕ್ಕದೇ ಇತ್ತು, ನಾನು 19 ದಿನಕ್ಕೆ ಮಾಡಿಸ್ಬಿಟ್ಟೆ. ಯಾಕಂದರೆ ಮತ್ತೆ 40 ದಿನಕ್ಕೆ ನೀರು ಹಾಕ್ತೀವಲ್ಲ, ಅದರಲ್ಲೇ ಹೇಳ್ತಾರೆ ಸೂತ್ಕ ಹೋಗುತ್ತೆ ಅಂತ. ಸೊ ನಾನು ಅದರಲ್ಲೆಲ್ಲ ಬಿಲೀವ್ ಮಾಡಲ್ಲ, ಮತ್ತು ದೊಡ್ಡವರಿಗೆ ಯಾಕೆ ಮನಸ್ಸು ಮುರಿಯೋದು ಅಂತ ಹೇಳಿಬಿಟ್ಟು ನಾನು ಹ್ಞೂ ಅಂತ ಒಪ್ಕೊಂಡೆ ಅಷ್ಟೇ. ಮತ್ತು ಮುಂಜಿ ಮಾಡಿಸೋದೆಲ್ಲ ನನಗೆ ಆಸೆ ಇತ್ತು. ಇವರಿಗೂ ತಮಾಷೆ ಸುಮ್ಮನೆ ಪೌಡ್ರ್ ಹಚ್ತಾಯಿದ್ದೀನಿ. ನನಗಿದೆಲ್ಲ ಇಷ್ಟ ಆಗೋಲ್ಲ, ಯಾಕಂದರೆ ಇದು ನನಗೊಂಥರ ಓವರ್ ಆ್ಯಕ್ಟಿಂಗ್ ಥರ ಕಾಣಿಸುತ್ತೆ. ಆದರೂ ನೀವೆಲ್ಲ ಹೇಳ್ಬೋದು ಮತ್ತೆ ಎಂತಕ್ಕೆ ಮಾಡಿದ್ರಿ ಅಂತ ಹೇಳಿಬಿಟ್ಟು. ಈಗ ದೊಡ್ಡವ್ರು ಇರ್ತಾರಲ್ಲ, ಅವರಿಗೊಂದು ಆಸೆ ಅಂತ ಇರುತ್ತೆ. ನಮಗಿವಾಗ ಹೇಳಬೇಕಂದ್ರೆ ನಮ್ಮ ಫ್ಯಾಮ್ಲಿಗೆ ಇವನೊಬ್ಬನೇ ಮಗ. ನಮ್ಮ ಭಾವನಿಗೂ 2 ಹೆಣ್ಮಕ್ಳು, ನನಗೂ 2 ಹೆಣ್ಮಕ್ಳು ಇದ್ದಾರೆ. ಸೊ ನಂತರ ಇವಾಗ ಡೆಲಿವರಿ ಆಗಿದ್ದು ನನಗೆ ಇವನೇ ಹಾರಿಸ್ ಹುಟ್ಟಿರೋದು. ಅದಕ್ಕೋಸ್ಕರ ಮಾಡೋಣ ಅಂತ ಅಮ್ಮ ಹೇಳಿದರು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ವಾರ್ಗಿತಿ ತಾಯಿ ಹೇಳಿದರು, ಅದಕ್ಕೆ ಹ್ಞೂ ಅಂತ ಒಪ್ಕೊಂಡು ಮಾಡ್ತಾಯಿದ್ದೀನಿ. ಅಫೀಫಾ ನೋಡಿರಿ, ತುಂಬ ಅಂದರೆ ತುಂಬ ಸಪೂರ ಆಗಿಬಿಟ್ಟಿದ್ದಾರೆ ಇಬ್ಬರೂ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ಲೆವೆಲ್ ಅಂದರೆ ಒಂದು ತಕ್ಕ ಮಟ್ಟಕ್ಕೆ ಒಂದು ಸ್ವಲ್ಪ ದಪ್ಪ ಆಗಿದ್ದಾಳೆ ಇವಾಗ. ಆವಾಗ ಸ್ವಲ್ಪ ಎಲ್ಲ ಇಬ್ಬರೂ ಸಪೂರ ಆದರು. ನನ್ನ ಮಕ್ಕಳು ಹಾಸ್ಪಿಟಲ್, ನಾನು ಕೊಪ್ಪದಲ್ಲಿ ಡೆಲಿವರಿ ಆಗಿದ್ದು, ನನಗೆ 8 ದಿನ ಆಸ್ಪತ್ರೆಯಲ್ಲಿದ್ದೆ, 7 ದಿನ ನನ್ನ ಮಕ್ಕಳಿಗೆಲ್ಲ ಬಿಟ್ಟು. ನಾನಂತೂ 1 ದಿನ ಬಿಟ್ಟಿರ್ತಿದ್ದಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಯಿತು ನನಗೆ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು ನಮ್ಮ ಮನೆಯವರು 8 ದಿನವೂ. 1 ದಿನವೂ ಬಂದಿಲ್ಲ ಅಂತ ಇಲ್ಲ ಪಾಪ. ಅಲ್ಲಿ ಬಂದು ಮಕ್ಕಳಿಗೆಲ್ಲ ಮುತ್ತುವಣ್ಣನ ಮನೆಯಲ್ಲೆಲ್ಲ ಬಿಟ್ಟಿದ್ದೀವಿ. ನಾನು ನಿಜ ಹೇಳಬೇಕಂದ್ರೆ ಈ ಟೈಮಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮುತ್ತುವಣ್ಣ ಅವರು. ನಾನು ಅವರಿಗೆ ಯಾವ ಥರ ಋಣ ತೀರಿಸ್ಬೇಕಂತಲೇ ಗೊತ್ತಿಲ್ಲ. ಇಂಥ ಟೈಮಲ್ಲಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಷ್ಟ ಕಾಲದಲ್ಲೇ ಎಲ್ಲರ ಹಣೆ ಬರ ಗೊತ್ತಾಗೋದು. ಆದರೆ ನನ್ನ ಕಷ್ಟ ಕಾಲದಲ್ಲಿ ಮುತ್ತುವಣ್ಣ ಆಗಲಿ ಬಾಲಕ ಆಗಲಿ ಯಾವತ್ತೂ ನನಗೆ ಕೈ ಬಿಟ್ಟಿಲ್ಲ. ನನ್ನ ಮದುವೆ ಆದಾಗಲಿಂದ ಇವತ್ತಿನ ತನಕನೂ ಅಷ್ಟೇ, ಒಂದು ಮಾತು ಹೇಳಿದ್ರೆ ಸಾಕು ಪಟ್ಟ ಅಂತ ಓಡಿ ಬರ್ತಾರೆ. ನಾನು ಡೆಲಿವರಿಗೆ ಪೇಯ್ನ್ ಆಯಿತು ಅಂತ 7 ಗಂಟೆಗೆ ಫೋನ್ ಮಾಡಿದೆ, ಆಗಲೇ ಗಂಡ ಹೆಂಡ್ತಿ 8 ಗಂಟೆಗೆ ಮನೆಯಲ್ಲಿದ್ದಾರೆ. ನನಗೊಬ್ಳು ಫ್ರೆಂಡ್ ಇದ್ದಾಳೆ ಇಲ್ಲಿ, ನಾಜ್ಮಿನ್ ಅಂತ, ಅವಳು ಅಷ್ಟೇ ಪಾಪ ಹತ್ರನೇ ಇದ್ದಾಳೆ. ಆದ್ರೂ ಏನಾದರೂ ಅಂದರೆ ಪಾಪ ರಾತ್ರಿ ಆಗಲಿ ಏನು ಹಗಲಾಗಲಿ ಓಡಿ ಬರ್ತಾಳೆ. ಕೆಲವ್ರು ಇದ್ದಾರೆ ಹೇಳೋಕ್ಕೆ ಹೋಗಬಾರ್ದು, ಏನು ಹೇಳ್ರಿ, ಎಷ್ಟೇ ನಾವು ಏನು ಮಾಡಿದ್ರೇನು ಅವರು ನಿಯತ್ತು ತಿಳಿದಿರೋ ಅವ್ರ ಥರನೇ ಇದ್ದಾರೆ. ಸೊ ಕೆಲವರು ನಮ್ಮ ಬಗ್ಗೆ ಈಗಲೂ ಮಾತಾಡ್ತಾರೆ. ನನಗೆ ಇಷ್ಟ ಇಲ್ಲ ಹೆಸರು ತೊಗೊಳಕ್ಕೆ, ಆದರೆ ನಾವು ನಾಯಿಗಳ ಥರ ಇಟ್ಟಿದ್ದೀವಿ ಅವರಿಗೆ, ಆದ್ರೂ ಅವ್ರು ಕೇರೆ ಮಾಡಲ್ಲ. ಮತ್ತೆ ಏನು ಅಂತಾರಲ್ಲ, ಎಷ್ಟು ಓಡಿಸಿದ್ರೂ ಮತ್ತೆ ನಮ್ಮ ಕಾಲು ಏನು ನೆಕ್ಕಕ್ಕೆ ಬರ್ತಾರೆ. ಆದರೂ ನಾನು ಸುಮ್ಮನೆ ನೋಡ್ತೀನಿ, ಸುಮ್ಮನೆ ಇರ್ತೀನಿ. ಬೇಡ, ನಮಗೆ ನಮ್ಮಷ್ಟಿಗೆ ನಾವು ಇದ್ಬಿಡೋಣ ಅಂತ ಸುಮ್ಮನೆ ಇದ್ದೀವಿ ಅಷ್ಟೇ. ಮತ್ತು ಬಾಲಕ ಆಗಲಿ ಮತ್ತು ಮುತ್ತಣ್ಣ ಆಗಲಿ, ಅವರು ಕ್ಯಾಸ್ಟ್ ಬೇರೆ ಇರ್ಬೋದು, ನನಗೆ ಒಂಥರ ಅಣ್ಣ ಅವರು ಒಂಥರ ಅಣ್ಣನೇ ನನಗೆ. ಅದಕ್ಕೆ ನಾವು ನನ್ನ ತಮ್ಮ ಇವಾಗ ಊರಿಂದ ಮೊನ್ನೆ ತಾನೇ ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ಡೆಲಿವರಿ ಆಗಿ ಒಂದು 3 ದಿನ ಇದ್ದ. ಅದ್ರ ನಂತರ ನಾನೇ ಕಳಿಸ್ದೆ, ಬೇಡ ಪಾಪ ಮತ್ತೇನಾದರೂ ಕೆಲಸ ಇರುತ್ತಲ್ಲ ಅಂತ ಕಳಿಸ್ದೆ. ಮತ್ತು ಮಾವನ ಥರ ಮುತ್ತು ಅಣ್ಣನೇ ಇದ್ದಾರೆ, ಅದಕ್ಕೆ ಅವ್ರಿಗೆ ಕರೆಸಿ ಒಂದು ಈ ಚಿಕ್ಕದೊಂದು
ಶಾಸ್ತ್ರ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಆಮ್ನೂ ಅಫೀಫಾ ನೋಡ್ರಿ ನೋಡ್ತಾ ಇದ್ದಾರೆ. ಆಮ್ನ ಅಂತೂ ತುಂಬಾ ಕನ್ಫ್ಯೂಸ್ ಆಗಿದ್ದಾಳೆ. ಇದೇನು ಅಮ್ಮ ಇದೇನು ಅಂತ ಕೇಳ್ತಾನೆ ಇರ್ತಾಳೆ. ಮೂಗು ಯಾಕೆ ಚಿಕ್ಕದಿದೆ ಅವನಿಗೆ, ಕಾಲು ಯಾಕೆ ಚಿಕ್ಕದಿದೆ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಆಮ್ನ ಹುಟ್ಟುವಾಗ ಅಫೀಫಾ 1 ವರ್ಷ 10 ತಿಂಗಳು. ಈಗ ಹ್ಯಾರಿಸ್ ಹುಟ್ಟುವಾಗ ಆಮ್ನನಿಗೆ 2 ವರ್ಷ 10 ತಿಂಗಳು. ಅಫೀಫಂಗೆ ಅಷ್ಟು ಗೊತ್ತಾಗ್ತಿದ್ದಿಲ್ಲ, ಆಮ್ನಂಗೆ ಎಲ್ಲ ಗೊತ್ತಾಗತ್ತೆ. ಇಲ್ಲಿ ಕೂತಿರೋದು ನಮ್ಮ ಭಾವನ ಮಗಳು. ಈಗ ಅವರು ನಮ್ಮ ಭಾವನ ಅತ್ತೆನೂ ನಮಗೆ ಒಂದು ರಿಲೇಷನ್ನೇ ಅವರು, ನಮಗೆ ನಮ್ಮ ಮನೆಯವ್ರಿಗೆ ಅವ್ರ ಅತ್ತೆನೇ ಆಗಬೇಕು, ಮಾವನ ಹೆಂಡ್ತಿ ಆ ಥರ. ಇವ್ರಿಗೂ ಅಷ್ಟೇ ಹೇಳಬಾರ್ದು, ನಿಜ ನನಗೊಂದು ತಾಯಿ ಇರ್ತಿದ್ರೆ ಇದೇ ಥರ ನೋಡ್ಕೊತಿದ್ರು, ತಾಯಿ ಥರನೇ ನೋಡಿಕೊಂಡ್ರು. ನಿಜ ಅವರು ಎಷ್ಟು ನಾನು ಈ ಜನ್ಮದಲ್ಲ, ನನಗೆ ಜನ್ಮ ಅಂತೂ ಇದೆಯಲ್ಲ ಗೊತ್ತಿಲ್ಲ, ನನ್ನ ಕೈಯಲ್ಲಾದರೆ ಇದೇ ಜನ್ಮದಲ್ಲಿ ಅವ್ರ ಋಣನ ತೀರಿಸ್ಬೇಕಂತ ಇದ್ದೀನಿ. ಅಂದರೆ ನಮಗೆ ಆ ಟೈಮಲ್ಲಿ ಮಾಡಿದ್ದನ್ನು ನಾವು ಮತ್ತೆ ಅವ್ರಿಗೆ ವಾಪಸ್ ಮಾಡಲಿಕ್ಕಾಗಲ್ಲ. ಆದರೆ ಯಾವುದಾದ್ರೂ ಕಷ್ಟ ಕಾಲದಲ್ಲಿ ನಾನು ಹೆಲ್ಪ್ ಆಗಲೇಬೇಕು ಅವರಿಗೆ. ಇವಳು ಬಂದುಬಿಟ್ಟು ನಮ್ಮ ಭಾವನ ಮಗಳು, ಇವಳು 2ನೇವಳು. ಅವ್ರಿಗೊಂದು ಸ್ವಲ್ಪ ಮಕ್ಕಳು ಗ್ಯಾಪ್ ಆಗಿದ್ದು. 11 ವರ್ಷದವಳಿದ್ದು ದೊಡ್ಡವಳು, ಆಮೇಲೆ ಇವಳಾಗಿದ್ದು. ನಮ್ಮ ಮನೆಯವ್ರು ನೋಡ್ರಿ ಪೌಡ್ರ್ ಎಷ್ಟು ಚೆನ್ನಾಗಿ ಖುಷಿಯಾಗಿ ಹಚ್ಚಿಸ್ಕೊಳ್ತಾ ಇದ್ದಾರೆ. ಹ್ಯಾರಿಸ್ ಎಷ್ಟು ಸೈಲೆಂಟ್ ಇದ್ನೋ ಹುಟ್ಟುವಾಗ ಅಷ್ಟೇ ತುಂಟ ಆಗಿದ್ದಾನೆ ಇವಾಗ. ಹೇಳಬಾರ್ದು, ಅಷ್ಟು ತುಂಬ ಅಂದರೆ ತುಂಬಾ ತುಂಟ ಆಗಿದ್ದಾನೆ. ಇವರಂತೂ ಪಾಪ ನಾನು ಹೇಳಿದ್ದಷ್ಟೇ ನಾನು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಆಸ್ಪತ್ರೆಗೆ ಓಡಿ ಬಂದರು. ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಯಾವ ಥರ ಏನು, ಈ ಥರ ಅಲ್ಲ ಆ ಥರ ಅಲ್ಲ ಅಂತ ಹೇಳಿಕೊಟ್ರು. ನನಗೆ ಪ್ರತಿಯೊಂದು ತಿನ್ನೋದ್ರಲ್ಲಾಗಲಿ ತುಂಬ ಚೆನ್ನಾಗಿ ನನಗೆ ನೋಡಿಕೊಂಡ್ರು ಅವರು. ನಾನೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್.